ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಕಾರ್ಯಕರಣ ಕರ್ತೃತ್ವೇ ಹೇತುಃ ಪ್ರಕೃತಿರುಚ್ಯತೆ. ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಶರೀರ ಮತ್ತು ಇಂದ್ರಿಯ ಹಾಗೂ ಮನಸ್ಸು ಇವನ್ನು ಉಂಟು ಮಾಡುವುದರಲ್ಲಿ ಪ್ರಕೃತಿಯು ಕಾರಣವೆನಿಸುವುದು. ಸುಖ ದುಃಖಗಳನ್ನು ಅನುಭವಿಸುವುದಕ್ಕೆ ಪುರುಷನು ಕಾರಣವೆನಿಸುವನು. ಶರೀರ ಹಾಗೂ ಜೀವಾತ್ಮ ಬೇರೆ ಬೇರೆ. ಪ್ರಕೃತಿಯ ಪ್ರಭಾವದಿಂದ ಶರೀರ, ಇಂದ್ರಿಯ ಹಾಗೂ ಮನಸ್ಸು ಕಾರ್ಯ ಮಾಡಿದರೆ ಜೀವಾತ್ಮ ಈ ದೇಹದೊಳಗಿದ್ದು ಎಲ್ಲವನ್ನೂ ಅನುಭವಿಸುತ್ತಾನೆ. ದೇಹ ಮತ್ತು ಇಂದ್ರಿಯಗಳು ಬಗೆ ಬಗೆಯಾಗಿ ಪ್ರಕಟವಾಗುವುದಕ್ಕೆ ಪ್ರಾಪಂಚಿಕ ಪ್ರಕೃತಿಯೇ ಕಾರಣ. ಲಕ್ಷಾಂತರ ವರ್ಗಗಳಿರುವ ಜೀವಿಗಳಲ್ಲಿ ಭಿನ್ನ ರೀತಿಯ ಜೀವಿಗಳು ಸೃಷ್ಟಿಯಾಗುವುದಕ್ಕೆ ಪ್ರಾಪಂಚಿಕ ಪ್ರಕೃತಿಯೇ ಕಾರಣ. ಇವುಗಳು ಭಿನ್ನ ಇಂದ್ರಿಯ ಸುಖಗಳಿಂದ ಹುಟ್ಟುತ್ತವೆ. ತಾನು ಮುಂದೆ ಏನಾಗಬೇಕೆಂದು ನಿರ್ಧರಿಸುವ ಜೀವಿ ಬೇರೆ ಬೇರೆ ದೇಹದಲ್ಲಿ ಇದ್ದಾಗ ಆ ದೇಹಕ್ಕನುಗುಣವಾಗಿ ಸುಖ ದುಃಖಗಳನ್ನು ಅನುಭವಿಸುತ್ತವೆ. ಪ್ರಾಪಂಚಿಕ ಪ್ರಕೃತಿಯು ಜೀವಿಯ ಬಯಕೆಗಳು ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಅವನ್ನು ವಿವಿಧ ವಾಸಸ್ಥಳಗಳಲ್ಲಿ ಇರಿಸುತ್ತದೆ. ಯಾವುದೇ ವಾಸಸ್ಥಳ ಲಭ್ಯವಾಗುವುದಕ್ಕೆ ಮತ್ತು ಜೀವಿಗೆ ಬರುವ ಸುಖ ದುಃಖಗಳಿಗೆ ಆ ಜೀವಿಯೇ ಕಾರಣ. ದೇಹವು ಪ್ರಕೃತಿಯ ನಿಯಮಕ್ಕನುಗುಣವಾಗಿ ಕೆಲಸ ಮಾಡುತ್ತದೆ. ಆದುದರಿಂದ ಜೀವಿಯನ್ನು ಒಮ್ಮೆ ಒಂದು ನಿರ್ದಿಷ್ಟವಾದ ಬಗೆಯ ದೇಹದಲ್ಲಿ ಇರಿಸಿದರೆ ಅದು ಪ್ರಕೃತಿಯ ನಿಯಂತ್ರಣಕ್ಕೆ ಬರುತ್ತದೆ. ಪ್ರಕೃತಿಯ ನಿಯಮವನ್ನು ಬದಲು ಮಾಡಲು ಆ ಸಮಯದಲ್ಲಿ ಜೀವಿಗೆ ಶಕ್ತಿ ಇರುವುದಿಲ್ಲ. ಉದಾಹರಣೆಗೆ, ಜೀವಿಯನ್ನು ಒಂದು ಹಸುವಿನ ದೇಹದಲ್ಲಿ ಇರಿಸಿದರೆ ಅದು ಹಸುವಿನಂತೆ ನಡೆದುಕೊಳ್ಳಬೇಕು. ಹರಿ ಓಂ ತತ್ಸತ್.